ಸತ್ಯವೇದ ಗ್ರಂಥದಲ್ಲಿ ಯೇಸು ಸ್ವಾಮಿ ತಾನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಮಾರ್ಕನ ಬರೆದಂಥ ಸುವಾರ್ತೆ 16ನೇ ಅಧ್ಯಾಯಕ್ಕೆ ನಾವು ಪ್ರವೇಶಿಸೋಣ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದ ಅದರ 17ನೇ ವಚನದಿಂದ ನಾವು ಕೆಲವೊಂದು ಕಾರ್ಯಗಳನ್ನು ನಾವು ಗಮನಿಸಲಿಕ್ಕಾಗಿ ನಾವು ಹೋಗೋಣ. ಮಾರ್ಕ 16, 17ನೇ ವಚನ. ಅದರ 15ನೇ ವಚನದಿಂದಲೇ ಯೇಸು ಸ್ವಾಮಿ ತನ್ನ ಹತ್ತಿರಕ್ಕೆ ಬಂದಂಥ ಶಿಷ್ಯರನ್ನ ಯೇಸು ಸ್ವಾಮಿ ತಾನು ನೋಡಿ ತಾನು ಹೇಳ್ತಾ ಇದ್ದಾನೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ನೀವು ಸುವಾರ್ತೆಯನ್ನ ಸಾರಿರಿ. ಗಟ್ಟಿಯಾಗಿ ವಾಕ್ಯಕ್ಕಾಗಿ ಆಮೇನ್ ಹೇಳ್ರಿ. ಯೇಸು ಸ್ವಾಮಿ ತನ್ನ ಬಳಿಗೆ ಬಂದಂಥ ಪ್ರತಿಯೊಬ್ಬರಿಗೂ ದೇವರು ಕೊಡ್ತಿರುವಂಥ ಒಂದು ಆಜ್ಞೆ ಏನು ಎಂಬುದಾದರೆ, ನೀವು ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಏನು ಸಾರಬೇಕು? ನೀವು ಸುವಾರ್ತೆಯನ್ನು ಸಾರಬೇಕು. ಎಲ್ಲರೂ ಬಾಯಿ ತೆರೆದು ಗಟ್ಟಿಯಾಗಿ ಹೇಳ್ರಿ, ಏನು ಸಾರಬೇಕು? ಇನ್ನೊಂದು ಸಾರಿ ಗಟ್ಟಿಯಾಗಿ ಹೇಳ್ರಿ, ಏನು ಸಾರಬೇಕು? ಅವರಿವರು ವಿಷಯ ಸಾರಬಾರ್ದು, ಮನೆ ಮನೆ ವಾರ್ತೆಗಳನ್ನು ಸಾರಬಾರ್ದು, ಆ ಪಾಸ್ಟರ್ ಕುರಿತಾಗಿ ಈ ಸಭೆಯ ಕುರಿತಾಗಿ ಸಾರಬಾರ್ದು. ನೀವು ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಏನು ಸಾರಬೇಕು? ಸುವಾರ್ತೆ ಅಂದರೆ ಏನು? ಶುಭ ವಾರ್ತೆ. ಏನು ಶುಭ ವಾರ್ತೆ? ಯೇಸು ಸ್ವಾಮಿ ನಮಗಾಗಿ ಲೋಕಕ್ಕೆ ಜನಿಸಿ ಬಂದನು, ನಮಗಾಗಿ ಜೀವಿಸಿದನು, ನಮಗಾಗಿ ಸತ್ತನು, ನಮಗಾಗಿ ಉಣ್ಣಲ್ಪಟ್ಟನು, ನಮಗಾಗಿ ಮೃತ್ಯುಂಜಯನಾಗಿ ಎದ್ದು ಬಂದನು, ನಮಗಾಗಿ ಆತನು ಮತ್ತೆ ಹಿಂತಿರುಗಿ ಬರಲಿಕ್ಕಾಗಿ ಹೋಗ್ತಾನೆ. ಈ ಯೇಸು ಸ್ವಾಮಿಯ ನಾಮದಲ್ಲೇ ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಮನುಷ್ಯರ ಮಧ್ಯದಲ್ಲಿ ರಕ್ಷಣೆಗಾಗಿ ಕೊಡಲ್ಪಟ್ಟಂಥ ಒಂದೇ ಒಂದು ನಾಮ, ಅದು ಯೇಸುವಿನ ನಾಮ. ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ಸುರಿಸಲ್ಪಟ್ಟಂತ ಒಂದೇ ಒಂದು ರಕ್ತ, ಅದು ಯೇಸುವಿನ ರಕ್ತವಾಗಿರ್ತದೆ. ಈ ಯೇಸುವಿನ ರಕ್ತದಿಂದ ಪಾಪ ಕ್ಷಮಾಪಣೆಗಳು ಇದೆ. ಈ ಯೇಸುವಿನ ರಕ್ತದಿಂದ, ಯೇಸುವಿನ ನಾಮದಿಂದ ನಮಗೆ ನಿತ್ಯ ಜೀವ ಉಂಟು ಎನ್ನುವಂತ ಈ ಸತ್ಯ ಸುವಾರ್ತೆಯನ್ನ ನಾವು ಲೋಕದ ಕಟ್ಟ ಕಡೆಯವರೆಗೂ ನಾವು ಸಾರಿ ಹೇಳೋರಾಗಿರಬೇಕು. ಹಾಗಾದ್ರೆ ಯೇಸು ಸ್ವಾಮಿ ಬಳಿಗೆ ಬಂದಂತ ಪ್ರತಿಯೊಂದು ವ್ಯಕ್ತಿಗಳು ಏನ್ ಸಾರಬೇಕು? ಗಟ್ಟಿಯಾಗಿ ಹೇಳ್ರಿ, ಏನ್ ಸಾರಬೇಕು? ಸುವಾರ್ತೆ ಸಾರಬೇಕು. ಹಾಗಾದ್ರೆ ನೀವೆಲ್ಲರೂ ಯೇಸು ಸ್ವಾಮಿ ಬಳಿಗೆ ಬಂದಿದ್ದೀರಾ? ಹಾಗಾದರೆ ಯೇಸು ಸ್ವಾಮಿ ಬಳಿಗೆ ಬಂದಂಥ ನಿಮಗಿರುವಂಥ ದೊಡ್ಡ ಜವಾಬ್ದಾರಿ ಏನೆನ್ನುವುದಾದರೆ, ನೀವು ಸುವಾರ್ತೆಯನ್ನು ಸಾರಬೇಕು. ಇವತ್ತು ಅನೇಕರು ಏನಕ್ಕಾಗಿ ಸುವಾರ್ತೆಯನ್ನು ಸಾರೋದಿಲ್ಲ ಅಂತಂದರೆ, ಇವತ್ತು ಅನೇಕರು ಚಿಂತೆ ಮಾಡ್ತಾರೆ, ನಾನು ಸುವಾರ್ತೆ ಸಾರಿದ್ರೆ ಯಾರು ಕೇಳ್ತಾರೆ ಅಂತ. ಅದರಿಂದಲೇ ದೇವರು ಹೇಳಿದನು, ನೀನು ಸಾರು, ನಾನು ಕ್ರಿಯೆ ಮಾಡ್ತೇನೆ. ನೀನು ಬಾಯಿ ತೆರೆದು ಸುವಾರ್ತೆಯನ್ನು ಹೇಳು. ನಿನ್ನ ಬಾಯಿಗೆ ಬಾಯಾಗಿ ನಾನಿದ್ದು ನಾನು ನೀನು ಹೇಳುವಂಥ ಮಾತುಗಳನ್ನು ಅದ್ಭುತಗಳಿಂದಲೂ, ರೋಗ ಸೌಖ್ಯಗಳಿಂದಲೂ, ಸೂಚಕ ಕಾರ್ಯಗಳಿಂದಲೂ ನಾನು ದೃಢಪಡಿಸುತ್ತೇನೆ ಎಂದು ದೇವರು ಆತನು ನಮಗೆ ವಾಗ್ದಾನ ಮಾಡಿದ್ದಾನೆ. ಈ ಸುವಾರ್ತೆ ಸಾರುವುದಕ್ಕೆ ಏನು ಅರ್ಹತೆ? ಈ ಸುವಾರ್ತೆ ಸಾರೋದಕ್ಕೆ ನೀವು ಐಶ್ವರ್ಯವಂತರಾಗುವ ಅವಶ್ಯಕತೆ ಇಲ್ಲ. ಈ ಸುವಾರ್ತೆ ಸಾರುವುದಕ್ಕೆ ನೀವು ದೊಡ್ಡ ವಿದ್ಯಾಭ್ಯಾಸ ಉಳ್ಳವರು ಅಥವಾ ಪದವಿ ಪೂರ್ಣ ಉಳ್ಳವರು ಎನ್ನುವಂಥ ಅವಶ್ಯಕತೆ ಇಲ್ಲ. ಈ ಸುವಾರ್ತೆಯನ್ನು ಸಾರುವುದಕ್ಕೆ ನಿಮಗೆ ಯಾವುದೇ ವಿಧವಾದಂಥ ರೀತಿಯಲ್ಲಿ ದೊಡ್ಡ ಪದವಿನೋ ಸೌಂದರ್ಯನೋ ಇರಬೇಕು ಎನ್ನುವಂಥ ಅವಶ್ಯಕತೆ ಇಲ್ಲ. ಈ ಸುವಾರ್ತೆ ಸಾರುವುದಕ್ಕೆ ಇರುವಂಥ ಒಂದೇ ಒಂದು ಅರ್ಹತೆ ಏನು ಗೊತ್ತಾ? ಒಂದೇ ಒಂದು ಅರ್ಹತೆ, ಒಂದು ಆತ್ಮನು ನಾಶವಾಗಿ ಹೋಗಬಾರದು, ಪ್ರತಿಯೊಂದು ಆತ್ಮಗಳು ಪರಲೋಕಕ್ಕೆ ಸೇರಬೇಕು ಎನ್ನುವಂಥ ಒಂದು ಆತ್ಮ ಭಾರ ಇದೆಯಲ್ಲ, ಆ ಆತ್ಮ ಭಾರವೇ ಅರ್ಹತೆಯಾಗಿದೆ ನೀವು ಲೋಕದ ಕಟ್ಟ ಕಡೆಯವರೆಗೂ ಸುವಾರ್ತೆ ಸಾರುವುದಕ್ಕೆ. ಇವತ್ತು ನಿಮಗೆ ವಿದ್ಯಾಭ್ಯಾಸ ಇಲ್ಲದಿದ್ದರೂ, ನಿಮಗೆ ಹಣ ಇಲ್ಲದಿದ್ದರೂ, ನಿಮಗೆ ಸೌಂದರ್ಯ ಇಲ್ಲದಿದ್ದರೂ, ನಿಮ್ಮನ್ನು ಗುರುತಿಸುವುದಕ್ಕೆ ಯಾವ ವ್ಯಕ್ತಿಗಳು ಇಲ್ಲದಿರುವುದಾದರೂ, ನಿಮ್ಮ ಒಳಗಡೆ ಒಂದು ಆತ್ಮ ಭಾರ ಇದೆಯಾ? ನನ್ನ ಸಂಬಂಧಿಕರಲ್ಲಿ ಒಬ್ಬರು ನಾಶವಾಗಿ ಹೋಗಬಾರ್ದು, ನಮ್ಮ ಊರಿನಲ್ಲಿ ಒಬ್ಬರು ನಾಶವಾಗಿ ಹೋಗಬಾರ್ದು, ನಮ್ಮ ಪಟ್ಟಣದಲ್ಲಿ ಒಂದು ಆತ್ಮನ ನಾಶವಾಗಿ ಹೋಗಬಾರ್ದು. ನನಗೆ ತಿಳಿದಂಥ ಈ ಸತ್ಯ ಒಂದು 10 ಜನರಿಗೆ ಸಾರಿ ನಾನು ಹೇಳಬೇಕು, ಅವರನ್ನ ದೇವರ ಕಡೆ ಕರೆತರಬೇಕು ಎನ್ನುವಂಥ ಒಂದು ಆತ್ಮ ಭಾರ ನಿನ್ನ ಒಳಗಡೆ ಇರುವುದಾದರೆ, ಈ ಆತ್ಮ ಭಾರವೇ ನೀನು ಸುವಾರ್ತೆ ಸಾರತಕ್ಕಂತೆ ಒಂದು ಅರ್ಹತೆ. ಲೋಕದ ಕಟ್ಟ ಕಡೆಯವರೆಗೂ ನೀನು ಹೋಗಿ ಹೇಳತಕ್ಕಂತೆ. ಹಲ್ಲೆಲೂಯಾ. ಇವತ್ತು ವಿಶ್ವಾಸಿಗಳ ಒಳಗಡೆ
ಸುವಾರ್ತೆ ಸಾರದಿರುವುದಕ್ಕೆ ಏನು ಪ್ರಾಬ್ಲಮ್ ಅಂದರೆ, ಒಂದೇ ಒಂದು ಪ್ರಾಬ್ಲಮ್, ನಾಶವಾಗುವಂಥ ನಾಶವಾಗುವ ಆತ್ಮಗಳ ಕುರಿತಾದಂಥ ಆತ್ಮ ಭಾರ ಹೋಗೋಯ್ತು. ಇವಾಗ ತಮ್ಮ ಕುರಿತಾದಂಥ ಭಾರ ಜಾಸ್ತಿ ಆಗೋಯ್ತು. ಇವತ್ತು ನಾನು ಚೆನ್ನಾಗಿರಬೇಕು, ನಾನು ಐಶ್ವರ್ಯವಂತನಾಗಬೇಕು, ನಾನು ಚೆನ್ನಾಗಿರಬೇಕು, ನಾನು ಮಿಣ ಅಂತ ಇರಬೇಕು, ನಾನು ದೊಡ್ಡವನಾಗಬೇಕು, ನನ್ನ ಹೆಸರು ಬರಬೇಕು, 4 ಜನ ನನ್ನನ್ನು ಗುರುತಿಡಿಬೇಕು. ನಾಶವಾಗುವಂಥ ಆತ್ಮ ಭಾರದ ಕುರಿತು ಬಿಟ್ಟು ಹೋಯಿತು. ಈಗ ತಮ್ಮ ಕುರಿತಾದಂಥ ಆತ್ಮ ಭಾರ ಹೆಚ್ಚಾಗಿರೋದ್ರಿಂದ ಇವತ್ತು ಸುವಾರ್ತೆ ಹೋಯ್ತು. ಇವತ್ತು ಮನೆ ವಾರ್ತೆ ಬಂತು. ಅವ್ರ ಥರ ನಾನಲ್ಲ, ನಂತರ ಅವ್ರು ಆಗಕ್ಕೆ ಸಾಧ್ಯ ಇಲ್ಲ. ಇವತ್ತು ಮತ್ಸರದಲ್ಲಿ, ಕಾಂಪಿಟೇಷನಲ್ಲಿ ನಾವು ಸಭೆಯಲ್ಲಿ ಇದ್ದೀವಿ ಹೊರತು ಆತ್ಮ ಭಾರದೊಟ್ಟಿಗೆ ನಾವು ಸಭೆಯಲ್ಲಿಲ್ಲ. ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ನಿನ್ನ ಕುರಿತಾದ ಭಾರವನ್ನು ಹೊತ್ತುಕೊಂಡು ನಡೀತಾ ಇದ್ರೆ ಯೇಸುವಿನ ನಾಮದಲ್ಲಿ ಅದು ಬಿಟ್ಟು ಹೋಗಲಿ. ಇವತ್ತು ನಾನು ಹೇಳ್ತೇನೆ, ನಾಶವಾಗುವಂತ ಆತ್ಮಗಳ ಕುರಿತಾದಂತ ಒಂದು ಆತ್ಮ ಭಾರ ನಿನ್ನ ಒಳಗಡೆ ಉಂಟಾದ್ರೆ ನಿನಗೆ ಯಾವ ಒಂದು ಹಳ್ಳಿ ಪರಿಮಿತಿ ಇಲ್ಲ, ನಿನಗೆ ಯಾವ ಒಂದು ರಾಜ್ಯ ನಿನಗೊಂದು ಪರಿಮಿತಿ ಇಲ್ಲ, ನಿನಗೆ ಯಾವುದೇ ಒಂದು ದೇಶ ಪರಿಮಿತಿ ಇಲ್ಲ. ಲೋಕದ ಕಟ್ಟ ಕಡೆ ಹೋಗತಕ್ಕಂತೆ ನಿನಗಾಗಿ ಸುವಾರ್ತೆಯ ಬಾಗಿಲುಗಳು ತೆರೆಯಲ್ಪಡುತ್ತೆ, ನಿನಗಾಗಿ ಸೇವೆಯ ಬಾಗಿಲುಗಳು ತೆರೆಯಲ್ಪಡುತ್ತೆ. ಇವತ್ತು ಆರಂಭದ ನಿಮಿಷದಲ್ಲೇ ನಾನು ಕೂಗಿ ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ಈ ವರ್ಷದಲ್ಲಿ ದೇವರ ಮಕ್ಕಳಿಗೆ ಪಟ್ಟಣದ ಬಾಗಿಲುಗಳು ತೆರೆಯಲ್ಪಡಲಿ, ಹಳ್ಳಿಗಳ ಬಾಗಿಲುಗಳು ತೆರೆಯಲ್ಪಡಲಿ, ದೇಶದ ಬಾಗಿಲುಗಳು ತೆರೆಯಲ್ಪಡಲಿ. ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಇಲ್ಲಿರುವಂತ ಪ್ರತಿಯೊಂದು ತಾಯಂದ್ರು ಸುವಾರ್ತೆ ಹೇಳತಕ್ಕಂತೆ, ಇಲ್ಲಿರುವಂತ ಪ್ರತಿಯೊಂದು ವ್ಯಕ್ತಿಗಳು ಹೋಗಿ ಸುವಾರ್ತೆ ಹೇಳತಕ್ಕಂತೆ ಈ ವರ್ಷ ದೇವರು ಸುವಾರ್ತೆ ಹೇಳುವಂತ ಒಂದು ಆತ್ಮ ಭಾರವನ್ನ ದೇವರು ಪ್ರತಿಯೊಬ್ಬರ ಒಳಗಡೆ ದೇವರು ದಯ ಪಾಲಿಸಲಿ. ಗಟ್ಟಿಯಾಗಿ ಒಂದು ಆಮೇನ್ ಹೇಳಲಿ. ಇವತ್ತು ಅನೇಕರು ಸುವಾರ್ತೆ ಹೇಳದಿರುವುದಕ್ಕೆ ಎರಡನೇ ಕಾರಣ ಏನಂದ್ರೆ, ಅನೇಕರು ಹೇಳ್ತಾರೆ, ನನಗೆ ಬಿಡುಗಡೆ ಆಗಲಿಲ್ಲ, ನನ್ನ ಮಕ್ಕಳಿಗೆ ಬಿಡುಗಡೆ ಆಗಲಿಲ್ಲ, ನನ್ನ ಜೀವನದಲ್ಲೇ ಬಿಡುಗಡೆ ಆಗಲಿಲ್ಲ, ನಾನು ಹೇಗೆ ಮತ್ತೊಬ್ಬರಿಗೆ ಹೋಗಿ ನಾನು ಈ ಸುವಾರ್ತೆ ಹೇಳೋದಕ್ಕೆ ಸಾಧ್ಯ? ಇವತ್ತು ಒಂದು ಕಾರ್ಯ ಹೇಳ್ತಾನೆ, ನೀನ್ ದೇವರ ಸೇವೆ ಮಾಡು, ಕರ್ತನು ನಿನ್ನ ಸೇವೆ ಮಾಡ್ತಾನೆ. ಇವತ್ತು ಸೈತಾನನು ಅನೇಕರನ್ನು ವಂಚಿಸಿರೋದು ಯಾವುದರಿಂದ? ನಿನಗೆ ಬಿಡುಗಡೆ ಆಗಲಿಲ್ಲ, ನೀನು ಹೋಗಿ ಮತ್ತೊಬ್ಬರಿಗೆ ಹೇಗೆ ಬಿಡುಗಡೆಯನ್ನ ನೀನು ಹೇಳ್ತೀಯ? ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನೀನು ಬಿಡುಗಡೆ ಸುವಾರ್ತೆಯನ್ನು ನೀನು ಹೇಳಿದ್ರೆ ನಿನಗೆ ಗೊತ್ತಿಲ್ಲದೆ ನಿನ್ನ ಮನೆಯಲ್ಲಿ ಬಿಡುಗಡೆ ನಡೀತಾ ಇರುತ್ತೆ, ನಿನ್ನ ಮನೆಯಲ್ಲಿ ಅದ್ಭುತಗಳು ನಡೀತಾ ಇರುತ್ತೆ, ನಿನ್ನ ಮನೆಯಲ್ಲಿ ಹೊಸ ಕಾರ್ಯಗಳನ್ನು ದೇವರು ಆತನು ತೆರೆದು ಬಿಡ್ತಾ ಇರ್ತಾನೆ. ಕಾರಣ ದೇವರ ವಾಕ್ಯ ಎನ್ನುವುದು ಇಪಾಯಿ ಕತ್ತಿ. ನೀನು ವಾಕ್ಯದಿಂದ ಮತ್ತೊಬ್ಬರಿಗೆ ಬಿಡುಗಡೆ ಕೂಗಿ ಹೇಳಿದಾಗ ಆ ಬಿಡುಗಡೆ ವಾಕ್ಯವು ನಿನ್ನ ಮನೆಯಲ್ಲೂ ಕ್ರಿಯೆ ಮಾಡ್ತಾ ಇರುತ್ತೆ, ನಿನ್ನ ಜೀವನದಲ್ಲಿ ಅದು ಕ್ರಿಯೆ ಮಾಡುತ್ತಾ ಇರುತ್ತೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ಸಾರಿ ಹೇಳದೆ ಇರುವವರು ಇರುವುದಾದ್ರೆ ಕೇಳುವುದು ಹೇಗೆ ಸಾಧ್ಯ? ನಾನು ಹೇಳ್ತೇನೆ, ವರ್ಷ ಮುಗಿಯೋದ್ರೊಳಗಾಗಿ ದೇವರು ನಮ್ಮ ಸಭೆಗೆ ಮಾಡಿದ ಆತ್ಮಗಳನ್ನ ಒಂದರಷ್ಟಲ್ಲ, ಎರಡರಷ್ಟಲ್ಲ, ಅದರ 100 ಪಟ್ಟು ನಾವು ಹೆಚ್ಚಾಗಿ ಕಾಣಲಿಕ್ಕೆ ಸಾಧ್ಯ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನ ಸ್ವಂತ ಭಾರವನ್ನು ತೆಗೆದು ಪಕ್ಕಕ್ಕೆ ಹಾಕಿ, ಇವತ್ತು ನನ್ನ ಸ್ವಂತ ಪ್ರಶ್ನೆಗಳನ್ನು ತೆಗೆದು ಪಕ್ಕಕ್ಕೆ ಹಾಕಿ, ನಾಶವಾಗುವಂತ ಆತ್ಮಗಳ ಕುರಿತಾದಂತ ಒಂದು ಆತ್ಮ ಭಾರ ನನ್ನ ಒಳಗಡೆ ತುಂಬಿಕೊಳ್ಳತಕ್ಕಂತೆ ನನಗೆ ಕೃಪೆಯನ್ನು ದಯ ಪಾಲಿಸು. ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಾವು ಆಮೇನ್ ಹೇಳೋದು ಸುಲಭ, ಸುವಾರ್ತೆ ಹೇಳೋದು ಕಷ್ಟ. ಸುವಾರ್ತೆ ಹೇಳ್ರಿ ಅಂತ ಹೇಳಿದಾಗ ಆಮೇನ್ ಹೇಳೋದು ಸುಲಭ, ಹೋಗಿ ಸುವಾರ್ತೆ ಹೇಳೋದಕ್ಕೆ ಸಿದ್ಧ ಮನಸ್ಸು ಬೇಕು. ಹಲ್ಲೆಲೂಯಾ. ಸುವಾರ್ತೆ ಹೇಳ್ರಿ ಅಂತ ಹೇಳಿದಾಗ ಆಮೇಲೆ ಹೇಳಿದವರೆಲ್ಲ ಸಿದ್ಧ ಮನಸ್ಸಿನಿಂದ ಹೋಗಿದ್ರೆ ಇಷ್ಟೊದಕ್ಕೆ ನಮ್ಮ ಕರ್ನಾಟಕ ಯಾವಾಗಲೂ ರಕ್ಷಣೆ ಹೊಂದಿರೋದು. ಇವತ್ತು ನಾವು ಆಮೇಲೆ ಹೇಳೋದಕ್ಕೆ ತುಂಬ ಸುಲಭ. ಸಿದ್ಧ ಮನಸ್ಸುಳ್ಳ ಅಂತ ಪಾದರಕ್ಷೆಗಳನ್ನು ಮೆಟ್ಟಿಕೊಂಡು ನಾವು ಹೋಗೋದು ಭಾಳ ಕಷ್ಟ. ಇವತ್ತು ದೇವರು ನಮಗೆ ಕೃಪೆ ಕೊಡಲಿ ದೇವರೇ. ನಾನು ಆಮೇಲೆ ಹೇಳೋದು ಮಾತ್ರ ಅಲ್ಲ, ಸಿದ್ಧ ಮನಸ್ಸು ಎಂಬ ಆ ಪಾದರಕ್ಷೆಗಳನ್ನು ಮೆಟ್ಟಿಕೊಂಡವನಾಗಿ
ಸುವಾರ್ತೆಯನ್ನು ಸಾರಿ ಹೇಳತಕ್ಕಂತೆ ಅಪ್ಪ ನನಗೆ ಕೃಪೆಯನ್ನು ದಯಪಾಲಿಸು ಎಂಬುದಾಗಿ ಈ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡೋದಕ್ಕಾಗಿ ಪ್ರಾರಂಭಿಸಿದಾಗ ಯಾರಿಗೆ ದೇವರು ಈ ಅಧಿಕಾರವನ್ನು ದೇವರು ಕೊಡ್ತಾನೆ ಗೊತ್ತಾ? ಸುವಾರ್ತೆಗಾಗಿ ಯಾರು ನಿಲ್ತಾರೋ ಅವರಿಗಾಗಿ ದೇವರು ಈ ಅಧಿಕಾರವನ್ನು ದೇವರು ಕೊಡುತ್ತಾನೆ. ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳೇ, ದೇವರ ಸಭೆ ಯಾವಾಗ ಸುವಾರ್ತೆಗಾಗಿ ನಿಲ್ಲಲ್ಪಡುತ್ತೋ, ದೇವ ಜನರು ಯಾವಾಗ ಸುವಾರ್ತೆಗಾಗಿ ನಿಲ್ಲಲ್ಪಡ್ತಾರೋ, ನಿಮ್ಮ ಮೇಲೆ ಕಾಣಲ್ಪಡುವಂತ ಅಧಿಕಾರ ಸಾಧಾರಣವಾಗಿ ಇರೋದಿಲ್ಲ. ನಿಮ್ಮ ಮೇಲೆ ಕಾಣಲ್ಪಡುವ ಅಧಿಕಾರ ಅದು ದೈವಿಕವಾದ ಅಧಿಕಾರವಾಗಿರುತ್ತೆ. ನೀವು ಯಾವಾಗ ಸುವಾರ್ತೆ ಹೇಳೋದಕ್ಕಾಗಿ ಪ್ರಾರಂಭಿಸ್ತೀರೋ, ನಾಶವಾಗುವಂತ ಆತ್ಮಗಳ ಕುರಿತಾಗಿ ನೀವು ಆತ್ಮ ಭಾರ ಉಳ್ಳವರಾಗಿರೋದಕ್ಕಾಗಿ ಪ್ರಾರಂಭಿಸ್ತೀರೋ, ದೇಶಗಳನ್ನ, ಪಟ್ಟಣಗಳನ್ನ, ಹಳ್ಳಿಗಳನ್ನ, ಕುಟುಂಬಗಳನ್ನ, ವ್ಯಕ್ತಿಗಳನ್ನ ತಲುಪಬೇಕು ಎಂದು ಆತ್ಮ ಭಾರ ಉಳ್ಳವರಾಗಿ ಸುವಾರ್ತೆಗಾಗಿ ನಿಲ್ಲೋದಕ್ಕಾಗಿ ಪ್ರಾರಂಭಿಸ್ತೀರೋ, ನಿಮಗೆ ಗೊತ್ತಿಲ್ಲದಿರುವ ರೀತಿಯಲ್ಲಿ ಉನ್ನತದಿಂದ ದೇವರು ಶಕ್ತಿಯನ್ನ ಆತನು ನಿಮ್ಮ ಮೇಲೆ ಒದಗಿಸ್ತಾನೆ. ಕಾರಣ, ಈ ಸುವಾರ್ತೆಯನ್ನ ನೆರವೇರಿಸುವುದಕ್ಕೆ ಬೇಕಾದ ಶಕ್ತಿ ದೇವರು ನಿಮ್ಮ ಒಳಗಡೆ ದೇವರು ಕೊಡ್ತಾನೆ.